ಈಗ ಏನೆಲ್ಲ ಚರ್ಚೆ ಆಯಿತು ಅಂತ ನೀವು ಇಲ್ಲೇ ಇದ್ದೀರಾ, ವಿಡಿಯೋಗಳೆಲ್ಲ ಚರ್ಚೆ ಆಗಿದ್ದೇನೂ ಇಲ್ಲ. ಇವತ್ತು ಅಭ್ಯರ್ಥಿಯಾಗಿ ನಮ್ಮ ತಾಲೂಕಿಗೆ ಸಮಯ ಕೊಟ್ಟಿದ್ರು, ಆ ಸಮಯಕ್ಕೆ ಸಂದರ್ಭವಾಗಿ ಬಂದಿದ್ದಾರೆ. ಈ ಚುನಾವಣೆ ಬಗ್ಗೆ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು, ರಾಜ್ಯದ ವರಿಷ್ಠರು ಹೈಪವರ್ ಕಂಪ್ನಿನಲ್ಲಿ ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ 8 ತಾಲೂಕಿನ ನಾವೆಲ್ಲರೂ ಕೂಡ ಕಾರ್ಯಕರ್ತರು, ಮುಖಂಡರು ಒಪ್ಪಿದ್ದೇವೆ. ಇನ್ನು ಸಣ್ಣ ಪುಟ್ಟ ಆಡಳಿತಾವಧಿಯಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ, ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಚುನಾವಣೆಗಳು ಬಂದಾಗ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂಥದ್ದು, ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ಸ್ವಾಭಾವಿಕವಾಗಿ ಚುನಾವಣೆಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಇವೆಲ್ಲ ಕೂಡ ಆಗ್ತವೆ. ನಾವು ಶಾಸಕರಾಗಿ, ಸಚಿವರಾಗಿ 2 ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ದೇವೆ. ಕೆಲವರು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗದೇ ಇರ್ಬೋದು, ಕೆಲವ್ರಿಗೆ ಪತ್ರ ಕೊಡೋ ವಿಚಾರದಲ್ಲಿ, ಕೆಲಸ ಆಗೋ ವಿಚಾರದಲ್ಲಿ ಕೆಲವ್ರಿಗೆ ಆಗದೇನೂ ಇರ್ಬೋದು. ಅದು ನಮ್ಮ ಕಾಲದಲ್ಲಿ ಆಗಿದೆ, ಅವ್ರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ. ಆ ಕೆಲಸ ಒತ್ತಡ 2 ವರ್ಷ ಕೋವಿಡ್ ಇತ್ತು, 12 ಗಂಟೆ ಆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿನ ಸಮಯ ತೊಗೊಳ್ತಾ ಇತ್ತು, ಜನರು ನೋಡೋಕ್ಕಾಗಿಲ್ಲ. ಇಂಥ ಸಮಯ ಸಂದರ್ಭಗಳಾಗಿ ಆಕಸ್ಮಿಕವಾಗಿ ಒದಗಿ ಬಂದಾಗ ಇಂಥವೆಲ್ಲ ಸಣ್ಣ ಪುಣ್ಣ ವ್ಯತ್ಯಾಸಗಳಾಗ್ತವೆ. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಅವರು ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವರು ಭಾಳ ಮುಖ್ಯವಾಗಿ ಕೆಲವು ವಿಚಾರಗಳು ಮಾತನಾಡಬೇಕು ಅಂತ ನಮ್ಮ ಮುಖಂಡರು ಹೇಳಿದ್ದಾರೆ. ಈಗ ಅವರು ಸಮಯ ಕೊಟ್ಟಿದ್ದಾರೆ, ಕೂತು ಅದನ್ನು ನಾವು ಮಾತಾಡಿ ಚರ್ಚೆ ಮಾಡ್ತೀವಿ. ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಹಿಂದೆ ಆದಂಥ ಘಟನೆಗಳನ್ನು ಮರೆತು ಇನ್ನು ಮುಂದೆ ಯಾವ ಕಾರಣಕ್ಕೂ ಹೊಸಕೋಟೆ ವಿಚಾರದಲ್ಲಿ ನಾವು ಏನೇ ಇಲ್ಲಿನ ಕೆಲಸ ವಿಚಾರಗಳು ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ಆಗಲಿ ಅಥವಾ ಯಾವುದೇ ಕಾರ್ಯಕರ್ತರನ್ನ ಅವ್ರಿಗೆ ಕಮಿಟಿಗಳಲ್ಲಿ ಅಥವಾ ಅವ್ರಿಗೆ ಕೊಡ್ತಕ್ಕಂಥ ಯಾವುದೇ ಚುನಾವಣೆಗಳು ಬಂದಾಗ ಅಭ್ಯರ್ಥಿಗಳು ಬನ್ನೋ ವಿಚಾರದಲ್ಲಿ ನಾವು ಒಟ್ಟಿಗೆ ಕೂತು ನಮ್ಮ ತೀರ್ಮಾನದಂತೆ ಒಪ್ಪಿ ನಾವು ತೀರ್ಮಾನ ತಗೊಂಡು ಮುಂದೆ ಹೋಗ್ತೇವೆ ಅನ್ನೋ ಭರವಸೆಯನ್ನು ಎಲ್ರಿಗೂ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಪಾಪ ಎಲ್ಲರೂ ಭಾಳ ಅದನ್ನು ಮೊಬೈಲ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೀಗ ನಮ್ಮ ಉದ್ದೇಶ ಇಷ್ಟೇ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಮಾನ್ಯ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, ನಮ್ಮ ಲಕ್ಷಾಂತರ ಜನರ ಶಕ್ತಿ ಅವ್ರಿಗೆ ತುಂಬಬೇಕು, ಆ ಶಕ್ತಿ ಅವ್ರಿಗೆ ಹೆಚ್ಚಾಗಬೇಕು, ಮತ್ತು ಪ್ರಧಾನಮಂತ್ರಿ ಆಗಿ ಈ ದೇಶದ ಜನರ ಒಂದು ಪ್ರಾಮಾಣಿಕವಾದ ಆಡಳಿತ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಇವತ್ತು ಅವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಾಯ ವಾಚ ಮನಸ ನಾವೆಲ್ಲರೂ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನರೇಂದ್ರ ಮೋದಿಯವರು ಗೆಲ್ಲೇಬೇಕು ಅನ್ನೋ ಶತಾಯಗತಾಯದಿಂದ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇವತ್ತು ಒಕ್ಕೊರಳಿನಿಂದ ಎಲ್ಲ ಒಪ್ಪಿದ್ದಾರೆ. ಆದ್ದರಿಂದ ಇವತ್ತು ಸುಧಾಕರ್ ಅವರು ಇನ್ನು ಕೆಲವು 24 ದಿವಸ ಚುನಾವಣೆ ಉಳಿದಿದೆ. ಭಾಳ ವೇಗವಾಗಿ ಸಭೆ ಸಮಾರಂಭಗಳು ಮಾಡಿ ಜನರಿಗೆ ನರೇಂದ್ರ ಮೋದಿ 10 ವರ್ಷದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ತಿಳಿಸುವಂಥ ಕೆಲಸ ನಮ್ಮ ಮುಖಂಡರು, ಕಾರ್ಯಕರ್ತರು ಪ್ರತಿ ಬೂತಲ್ಲಿ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿದ್ದೇನೆ. ಅದರಂತೆ ನಾವು ನಾಳೆಯಿಂದಲೇ ನಮ್ಮ ಕೆಲಸನ ಪ್ರಾರಂಭ ಮಾಡ್ತೀವಿ. ಮತ್ತು ಮುಂದಿನ ವಾರದಲ್ಲಿ ಪ್ರತಿ ತಾಲೂಕುವಾರು ಒಂದೊಂದು ಸಭೆ ಮಾಡಿ ಆ ಸಭೆಗಳ ಮೂಲಕ ಕೂಡ ಕಾರ್ಯಕರ್ತರಿಗೆ ನಾವು ಏನೇನು ಅವರಿಗೆ ಸೂಚನೆಗಳನ್ನು ಕೊಡಬೇಕು, ಚುನಾವಣೆಯಲ್ಲಿ ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡಬೇಕು, ಜನರನ್ನು ಮನವೊಲಿಸಬೇಕು, ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ನಾವೆಲ್ಲರೂ ಸಾಮೂಹಿಕವಾಗಿ ಕೆಲಸ ಮಾಡಬೇಕು,